ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ 17 ವರ್ಷದಿಂದ ನಮ್ಮ ಕಾರ್ಮಿಕರು ಸೆಕ್ಯೂರಿಟಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವತ್ತಿನ ದಿನ ಈಗ ಕಳೆದ ಒಂದು 20 ದಿವಸದ ಹಿಂದ್ಗಡೆ ನಮ್ಮ ಸೆಕ್ಯೂರಿಟಿ ಲೇಡಿ ಮಹಿಳೆ ನಮ್ಮ ಏನು ಹೆರಿಗೆ ವಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಹೆರಿಗೆಗೆ ಅಂತ ಒಳಗಡೆ ಪೇಷಂಟ್ ಹೋಗಿದ್ರು. ಅವ್ರು ಇಟ್ಟಂಥ ಬ್ಯಾಗಲ್ಲಿ ಮೊಬೈಲ್ ಫೋನು ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಆ ರಿಂಗ್ ಆಗೋದನ್ನು ಎತ್ಬಿಟ್ಟು ಇವ್ರ ಅಮ್ಮ ಮಾತಾಡ್ಬಿಟ್ಟು ನಿಮ್ಮ ಕಡೆಯವ್ರು ಒಳಗಡೆ ಹೋಗಿದ್ದಾರೆ, ತಡೀರಿ ಆಮೇಲೆ ಮಾಡಿರಿ ಅಂತ ಫೋನ್ ಇಟ್ಟಿದ್ದಾರೆ ಮತ್ತು ಒಳಗಡೆ ಪೇಷಂಟಿಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದಾರೆ. ಆದರೆ ಆ ಫೋನು ಕಳೆದೋಗಿರೋದಂತ ಹೇಳ್ಬಿಟ್ಟು ಆ ಫೋನು ಬೇರೆ ಯಾರಿಗೋ ಸಿಕ್ತು, ಫೋನು ಕೂಡ ವಾಪಸ್ ಕೊಟ್ಟಾಯಿತು. ಆದರೆ ಇದನ್ನೊಂದು ಟಾರ್ಗೆಟ್ ಮಾಡಿಬಿಟ್ಟು ನಮ್ಮ ಮಹಿಳೆ ಸೆಕ್ಯೂರಿಟಿ ಗಾರ್ಡು 17 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅವ್ರು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಅವ್ರನ್ನೇ ಕೆಲಸದಿಂದ ಕಿತ್ತಾಕಿದ್ದಾರೆ. ಇದು ಕೂಡ ನಾವು ಹೋಗ್ಬಿಟ್ಟು CC ಕ್ಯಾಮ್ರಾ ಕೂಡ ಪರಿಶೀಲನೆ ಮಾಡಿದ್ವಿ. ಅಲ್ಲಿ ಯಾವುದು ಕೂಡ ಮೊಬೈಲ್ ಎತ್ಕೊಂಡು ಹೋಗಿರೋ ಯಾವುದು ಛಾಯಾಚಿತ್ರ ಕಾಣ್ತಾ ಇಲ್ಲ. ಮೊಬೈಲ್ ಫೋನಲ್ಲಿ ಮಾತಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ಆದರೆ ಇಲ್ಲಿ ಒಂದು ಟಾರ್ಗೆಟ್ ನಡೀತಿದ್ದೆ. ಒಬ್ಬ ಮಹಿಳೆ ಸೆಕ್ಯೂರಿಟಿ ಗಾರ್ಡ್ ಕೆಲಸದಿಂದ ತೆಗೆದು ಆ ಜಾಗಕ್ಕೆ ಹೊಸದಾಗಿ ಏನಾರು ನೇಮಿಸಿದ್ರೆ 3 ಲಕ್ಷ ರೂಪಾಯಿ ಲಂಚ ತಗೊತಾರಂತೆ ಯಾರು ಸೆಕ್ಯೂರಿಟಿ ಗಾರ್ಡು. ಈ ಒಂದು ಉದ್ದೇಶಕ್ಕೋಸ್ಕರ ಇದೊಂದು ಟಾರ್ಗೆಟ್ ಮಾಡಿಬಿಟ್ಟು ನಮ್ಮ ಮಹಿಳೆಯಿಂದ ಕೆಲಸ ತೆಗೆದಾಕಿದ್ದಾರೆ. ನಾವು MS ತಿಮ್ಮಪ್ಪರೇ ಆಗಿರ್ಬೋದು, ಸೆಕ್ಯೂರಿಟಿ ಏಜೆನ್ಸಿಯವರು ಆಗಿರ್ಬೋದು, ಆಯಿತು ತೊಗೊಂತೀವಿ ಅಂತ 15-20 ದಿವಸದಿಂದ ನಮ್ಗೆ ಇದು ಮಾಡ್ತಿದ್ದಾರೆ. ಇವತ್ತು ಹೋರಾಟ ಮಾಡಿ ಮನವಿ ಕೊಡ್ತಾ ಇದ್ದೀವಿ. ಇಲ್ಲವಾದರೆ ಮುಂದಿನ ದಿನಗಳೆಲ್ಲ ಕೆಲಸ ಕೊಟ್ಟಿಲ್ಲ ಅಂದರೆ ಇದೇ ಜಾಗದಲ್ಲಿ ಶಾಮಿಯಾನ ಹಾಕ್ಕೊಂಡು ರಾತ್ರಿ ಧರಣಿ ನಡೆಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. MS ಅವ್ರಿಗೆ ತಿಮ್ಮಪ್ಪರಿಗೆ ಕೊಡ್ತಾ ಇದ್ದೀವಿ. ಕ್ರಮ ಏನಾರ ಮುಂದಿನ ದಿನ ತೊಗೊಂಡಿಲ್ಲ ಅಂದರೆ ಅವ್ರ ಕೆಲಸಕ್ಕೆ ತೊಗೊಳೋ ತನಕ ನಾವು ಇದೇ ಜಾಗದಲ್ಲಿ ಶಾಮಿಯಾನ ಹಾಕೊಂಡು ಕೂತ್ಕೊಂಡು ರಾತ್ರಿ ಧರಣಿ ನಡೆಸ್ತೇವೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ನಾನು 1ನೇ ತಾರೀಕು ಅಲ್ಲಿ ಫೋನ್ ರಿಂಗ್ ಆಗೋದು, ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಮಾಡುವಾಗ 7 ಗಂಟೆ ಸುಮಾರು ಒಂದು 7-8 ಸರಿ ಅದು ರಿಂಗ್ ಆಗೋದಕ್ಕೋಸ್ಕರ ನಾನು ಏಕೋ ಏನೋ ಅಂದ್ಬಿಟ್ಟು ಅದನ್ನು ತಗೊಂಡು ಎತ್ತಿ ಮಾತಾಡಿದೆ. ಅಕ್ಕ ನಮ್ಮ ಮನೆಯವರು ಹೆರಿಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ಹೇಳಕ್ಕ, ನಮ್ಮದೇ ಫೋನ್ ಅದು ಅಂತ ಹೇಳ್ತು. ಅದನ್ನು ಫೋನಲ್ಲಿ ಮಾತಾಡಿ ಅದರೊಳಗೆ ಕವರ್ ಒಳಗಿಟ್ಟು ಒಳಗಡೆ ಅವ್ರ ಅಕ್ಕಗೆ ಹೋಗಿ ಹೇಳಿ ಹೊರಗಡೆ ಬರೋ ಕೈಯಲ್ಲಿ ಬಂದೇನು ಸ್ವಾಮಿ. ಅವತ್ತು ನೀನು ಯಾಕೆ ಫೋನ್ ಎತ್ತಿ ಮಾತಾಡಿದೆ, ಇನ್ನೊಬ್ರು ಫೋನಾ ಅಂತ ಹೇಳಿ ನಾನು ಕೇಳಿದ್ರು. ನಾನೇನೋ ಮಾನ್ಯತೆ ದೃಷ್ಟಿಯಿಂದ ಎತ್ತಿ ಮಾತಾಡಿದ ನಿಜ ಅಂತ ಒಪ್ಪಿಗೆಂದ್ರು. ಅವ್ರು ನನಗೆ ಏನು ಮಾಡಿದ್ರು, ನನಗೆ ಡ್ಯೂಟಿ ಕೊಡಲ್ಲ. ಅವ್ರು ಖಾಲಿ ಬೀಳಕ್ಕೆ ಹೋದೆ. ನಾನು ಏಜೆನ್ಸಿಯವರು ಅವ್ರು ಸತೀಶ್ ಸರ್ ಅಂತಾನ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಖಾಲಿ ಬೀಳಕ್ಕೆ ಹೋದೆ. ತಪ್ಪತ್ತು ಸರ್ ನಾನು ಎತ್ತಿ ಮಾತಾಡಿದ್ದು ಅಂತಾನ. ಆ ನಂತರ 7ನೇ ತಾರೀಕು ನನ್ನನ್ನು ಕೇಳಿದಾಗ ಈರಮ್ಮ ಅನ್ನೋ ಪೇಷಂಟ್ ಕಡೆ ಕೀಪ್ಯಾಡ್ ಫೋನ್ ಇದೆ ಅಂತಲೂ ನನಗೆ ಹೇಳಿದ್ರು ಒಬ್ಬರು. ಆಮೇಲೆ ಹೋಗಿ ಅಕ್ಕ ನಿನ್ನ ಹತ್ರ ಯಾವುದಾದ್ರೂ ಕೀಪ್ಯಾಡ್ ಫೋನ್ ಇದೆಯಾ ಅಂತ ಕೇಳಿದೆ. ನಮ್ಮ ಪಟ್ಪಟ್ಟೆ ಸೀರಿಯರ್ ಬಂದು ನನ್ನ ಕೈಯಾಗ ಕೊಟ್ಟೋದ್ರು ಅಂತ ಒಮ್ಮ ಹೇಳಿ ತಗೊಂಬಂದು ಶ್ರೀಧರ್ ಸರು ರವೀಂದ್ರ ಸರ್ ಇಬ್ಬರು ಇದ್ದರು. ಅವರಿಗೆ ಅದನ್ನು ಸಬ್ಮಿಟ್ ಮಾಡಿದ್ರು. ಫೋನಿಗೆ ಕೊಟ್ಟ ಮೇಲೆ ನನ್ನ ಹತ್ರನೇ ಇತ್ತು ಅಂತಂದೇಳಿ ತಲೆಮೇಲೆ ಪ್ರಮಾಣ ಹೇಳಿ ಕೊಟ್ಟಾಗ ಅಮ್ಮನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡ್ರು, ವಿತ್ ವಿಡಿಯೋ ಮಾಡ್ಕೊಂಡ್ರು, ವಿತ್ ಫೋಟೋನು ತಕ್ಕಂದ್ರು. ಅಲ್ಲಿಗೆ ಆತು ಅಂತ ಸುಮ್ಮನಾಗಿದ್ದೆ. ಆಮೇಲೆ ಮತ್ತೆ 15ನೇ ತಾರೀಕು ನಾನು ಕರ್ಕೊಂಬರ್ಲಂಗೆ ಅವರು ಅಮ್ಮನ ಒಬ್ಬಳನ್ನೇ ಕರ್ಕೊಂಬಂದು ಎಮರ್ಜೆನ್ಸಿ ವಾರ್ಡಿಗೆ. ಅಮ್ಮ ಮತ್ತೆ ಪುನಃ ಬೇರೆ ರಿಟರ್ನ್ ಏನು ಹೇಳ್ತೋ ನನಗೆ ಅದು ಗೊತ್ತಿಲ್ಲ. ನನ್ನಿದ್ರೆ ಏನೂ ಮಾತಾಡಿಲ್ಲ. ನೀನೇ ಕಳ್ತನ ಮಾಡಿದಿ ಫೋನ ಅಂತಂದು ನಾನು ಮಾನಸಿಕವಾಗಿ ನನ್ನ ಹತ್ರ ಅವ್ನು ಮಂಜುನು ಬಂದಿದ್ದ, ಅವನು ಸೂಪರ್ವೈಸರ್ ಆಗಿದ್ದಾನೆ. ಆಮೇಲೆ ಸತೀಶ್ ಸಾರು, ಆಮೇಲೆ ನಮ್ಮ ಸೆಕ್ಯೂರಿಟರ್ ಇವರೇ ಕರ್ಕೊಂಡಿದ್ದಾರೆ, ನಮ್ಮ ಮ್ಯಾನೇಜರೇ ಕರ್ಕೊಂಡಿದ್ದಾರೆ. ಸ್ವಾಮಿ ನಾನೇನು ಚಿತ್ರ ಹಿಂಸೆಯಿಂದನೇ ಅವತ್ತು ನನ್ನ ಪಾಯ್ಸನ್ ತಗೊಳ್ಳೋ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ನಾನು ನನ್ನ ಮಗನ ಒಬ್ಬನ ಅನಾಥನ ಮಾಡಬಾರ್ದು ಅನ್ನೋಕ್ಕೋಸ್ಕರ ನನ್ನ ಮನೆಗೆ ಹೋದೆ ಸ್ವಾಮಿ. ಅಷ್ಟು ನನಗೆ ಅನಾಹುತ ಮಾಡಿಬಿಟ್ರು. ಅಷ್ಟು ಬಿಟ್ಟು ನನ್ನ ಏನೂ ತಪ್ಪಿಲ್ಲ. ವಾಪಸ್ ನನಗೆ ಕೆಲಸ ಕೊಡ್ಬೇಕು ಅವರು, ನಾನೇನು ತಪ್ಪು ಮಾಡಿಲ್ಲ. ಟಾರ್ಗೆಟ್ ಅವರು ಸತೀಶ್ ಸಾರು ಅನ್ನೋರೆ, ಅವರೇ ನನ್ನ ಮ್ಯಾನೇಜರು. ಪೇಷೆಂಟು ಜೊತೆಗೆ ಒಳಗಡೆ ಇದ್ರು. ಅವಕ್ಕಗೆ ಹೋಗಿ ಹೇಳಿ ಬಂದೆ, ಕಟ್ ಮಾಡಿ ಫೋನ್ ಅದ್ರೊಳಗಿಟ್ಟು ಅವಕ್ಕಗೆ ಹೋಗಿ ಹೇಳಿ ಹೊರಗಡೆ ಬರೋಕಯ್ಯ ಬಂದೇನು ಸ್ವಾಮಿ ನಾನು. ಆಮೇಲೆ ಹಣ್ಣುಗೆ ನನಗೆ ತೋರ್ಸಕ್ಕೊಳ್ರು, ನನಗೇನು ತೋರಿಸಿಲ್ಲ. ಅವ್ರು ಹಂಗೆ ಡ್ಯೂಟಿ ಸ್ಟಾಪ್ ಮಾಡಿದ್ರು. ಆಮೇಲೆ ಹೋಗ್ಲಿ ಬಿಡತ್ಲಾಗಿ ಅಂತಂದು ಏನೋ ನಮ್ಮ ಮ್ಯಾನೇಜರ್ ಕರೀತಾರೆ ಅಂತ ಬಂದರೆ ಅವತ್ತೇನು 1 ಪೇಪರ್ ಅಲ್ಲ 2 ಪೇಪರ್ ಅಲ್ಲ, ಅವನು ಮಂಜುನಾಥ ಅನ್ನೋ ನಮಗೆ ಸೂಪರ್ವೈಸರ್ ಆಗಿದ್ದ. ಈ ಪೇಪರ್ ಬೇಡ ಆ ಪೇಪರ್ ಬೇಡ, ಮ್ಯಾನೇಜರು ಡ್ಯೂಟಿ ಕೊಡಕ್ಕೆ ಒಪ್ಪಿಗೆ ಆದರೂ ಅವನು ಭಾಳ ನನಗೆ ಮನಸ್ಸಿಗೆ ನೋವು ಮಾಡಿ ಇದನ್ನು ಮಾಡಿದ. ನಾನು 18 ವರ್ಷ ಆಯ್ತು ಸ್ವಾಮಿ ಇಲ್ಲಿ ಡ್ಯೂಟಿ ಮಾಡಕತ್ತಿ. 18 ವರ್ಷ. ಈ ಏಜೆನ್ಸಿ ಬಂದಾಳಿಂದ ನನಗೆ ತುಂಬ ಕಿರುಕು ಅಂದ್ರೆ ಕಿರುಕು. 3 ತಿಂಗಳಿಗೆ 6 ತಿಂಗಳಿಗೆ ಸಣ್ಣ ತಪ್ಪು ಯಾರಾದರೂ ಮಾಡಿದ್ರೆ ನನ್ನ ಮೇಲೆ ಹಾಕೋದು, ಡ್ಯೂಟಿ ಸ್ಟಾಪ್ ಮಾಡೋದು. ನಾ ಸೆಕ್ಯೂರಿಟಿ ವರ್ಕ್ ಮಾಡೋದು. ಮೊಬೈಲ್ ಕಳೆದೋಗಿದೆ ಅಂತಂದು ಅವರು ನನಗೆ ರವೀಂದ್ರ ಸರ್ ಅಂತ ಕಾಲೇಜಿಗೆ ಕರೆಸಿ ಹೇಳಿದರು. ಅವ್ರ ಹತ್ರ ಹೇಳಿದೆ, ಸರ್ 1ನೇ ತಾರೀಕು ಸಂಜೆ ನಾನು ಎತ್ತಿ ಮಾತಾಡಿದ ನಿಜ, ಅದ್ರೊಳಗೆ ಹಾಕಿದ್ದಾನೆ, ನೀನು ಹಾಕಿಲ್ಲ, ನೀನು ಮನೆ ತಗೊಂಡು ಹೋಗಿದ್ದಿ ಏನು ಅಂತಾರ. ನೀನು ಹಾಕೋಗಿಲ್ಲ, ಮನೆ ತಗೊಂಡು ಹೋಗಿದ್ದಿ. ನಿಜವಾಗೂ ಅವತ್ತು ನನ್ನ ಮನೆಗೆ ಹೋಗಿರೋದು ಯಾವ ದೇವ್ರ ದಯದಿಂದ ಹೋಗಿದ್ದಾನೋ ಗೊತ್ತಿಲ್ಲ ಸ್ವಾಮಿ. ನಾನು 7ನೇ ತಾರೀಕು ಅಮ್ಮ ಹೇಳ್ತು, ತಲೆಮೇಲೆ ಪ್ರಮಾಣ ಮಾಡಿ ನನ್ನ ಹತ್ರ ನಿಂತ್ಕೊಂಡ್ರಿ, ಅಮ್ಮಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ರವೀಂದ್ರ ಸರು ಶ್ರೀಧರ್ ಸರ್ ಅವ್ರು ವಿಡಿಯೋ ಮಾಡ್ಕೊಂಡು ವಿತ್ ಫೋಟೋ ಹೊಡ್ಕೊಂಡು ಚೌಡಮ್ಮ ದೇವಸ್ಥಾನದಾಗೆ ಫೋನ್ ಕೊಟ್ಟಿರೋದನ್ನು ಫೋಟೋನ ಹೊಡೆದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇವನು ಈ ಥರ ನನಗೆ ಮಾಡ್ತಿದ್ದಾರೆ. ಈ ಜೂನ್ 8ನೇ ತಾರೀಕಿಂದ ನನಗೆ ಡ್ಯೂಟಿ ಸ್ಟಾಪ್ ಮಾಡಿರೋದು. ಜೂನು
ಇನ್ನು ಇದು ಕೊಟ್ಟಿಲ್ಲ ನನಗೆ ಡ್ಯೂಟಿನ ಜುಲೈ